ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಹೊಸತಾಗಿ ವಿಡಿಯೋ ನೋಡ್ತಿದ್ರೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಭಗವದ್ಗೀತೆಯ ಶ್ಲೋಕ 4ರಲ್ಲಿ ಇದ್ದೇನೆ. ಹಾಗಿದ್ರೆ ಬನ್ನಿ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಶ್ರೀಕೃಷ್ಣರು ಅರ್ಜುನನು ಗೊಂದಲದಲ್ಲಿರುವಾಗ ಶ್ರೀಕೃಷ್ಣರವನಿಗೆ ಸಾಂತ್ವನ ಹೇಳ್ತಾರೆ. ಅಂತ ಹೇಳಿದ್ರೆ, ನಿನ್ನ ಮನಸ್ಸು ಏನ್ ಹೇಳ್ತದೆ ಅದನ್ನು ಮಾಡು, ಹೊರತಾಗಿ ನಿನ್ನ ಇಂದ್ರಿಯಗಳು ಚಂಚಲ ಮಂಗನಂತೆ ಇರ್ತದೆ. ಹಾಗಾಗಿ ನೀನು ಇಂದ್ರಿಯ ಮಾತನ್ನು ಕೇಳದೆ ನಿನ್ನ ಜೀವನದಲ್ಲಿ ನಿನ್ನ ಮನಸ್ಸು ಏನ್ ಹೇಳ್ತದೆ, ನಿನ್ನ ಆತ್ಮ ಸಾಕ್ಷಿ ಏನ್ ಹೇಳ್ತದೆ ಅದನ್ನೇ ಮುಂದುವರೆಸು ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣರು ಅರ್ಜುನನಿಗೆ ಕೊಡುವ ಉಪದೇಶ ಆಗಿರ್ತದೆ. ಹಾಗಿದ್ರೆ ಶ್ಲೋಕ 4 ಏನಂತ ಹೇಳಿದ್ರೆ, ಮತ್ತೆ ಶ್ರೀಕೃಷ್ಣರಿಗೆ ಗೊತ್ತಿರ್ತದಲ್ವಾ ಅಂತ ಹೇಳಿದ್ರೆ, ಎಲ್ಲಾ ಇಂದ್ರಿಯಗಳಿಗೆ ಒಡೆಯ ಯಾರು? ಶ್ರೀಕೃಷ್ಣ. ಹಾಗಾಗಿ ಶ್ರೀಕೃಷ್ಣರಿಗೆ ಅರ್ಜುನನ ಮನಸ್ಸಲ್ಲಿ ಏನ್ ಗೊಂದಲ ಇದೆ, ಏನ್ ಓಡ್ತಾ ಇದೆ ಪ್ರೆಸೆಂಟ್ ಅವನ ಮನಸ್ಸಲ್ಲಿ ಅಂತ ಹೇಳಿ ಯೋಚನೆ ಮಾಡುವಾಗ ಶ್ರೀಕೃಷ್ಣರು ಮತ್ತೆ ಮಗುಳ್ನಾಗುತ್ತಾ ಹೇಳ್ತಾರೆ, ಕಾರ್ಯ ಮಾಡುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ. ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರೆ, ಶ್ರೀಕೃಷ್ಣರು ಹೇಳ್ತಾರೆ, ಕಾರ್ಯ ಮಾಡಿದ್ರೆ ಮಾತ್ರ ಯಾವುದೇ ಮುಕ್ತಿ ಸಿಗುವುದಿಲ್ಲ. ಒಂದ್ ವೇಳೆ ನೀನು ಕಾರ್ಯ ಮಾಡದೇ ಇದ್ರೆ ಸುಮ್ನೆ ಕೂತ್ರೆ ಕೂಡ ನಿನಗೆ ಮುಕ್ತಿ ಸಿಗುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರ ಒಳ್ಳೆಯ ಸಂದೇಶವನ್ನು ಕೊಡ್ತಾರೆ. ಅಂತ ಹೇಳಿದ್ರೆ ನಾವು ಅನ್ಕೋಬಹುದು, ಕಾರ್ಯ ಮಾಡಿದ್ರೆ ಮಾತ್ರ ನಮಗೆ ಮುಕ್ತಿ ಸಿಗ್ತದೆ ಅಂತ ಹೇಳಿ. ಇನ್ನು ಕೆಲವರು ಯಾವ ರೀತಿ ಅನ್ಕೋತಾರೆ ಅಂತ ಹೇಳಿದ್ರೆ, ಕಾರ್ಯ ಮಾಡದಿದ್ರೆ ಕೂಡ ನಾವು ಮುಕ್ತಿ ಹೊಂದುತ್ತೇವೆ ಅಂತ ಹೇಳಿ. ಅದೇ ಶ್ರೀಕೃಷ್ಣರು ಕೊಡುವ ಈ ಉತ್ತರ ಆಗಿರ್ತದೆ. ಹಾಗಿದ್ರೆ ಒಂದು ಸಣ್ಣ ಕಥೆಯ ಮುಖಾಂತರ ತಿಳಿದುಕೊಳ್ಳೋಣ. ಒಂದು ಸಣ್ಣ ಗ್ರಾಮ, ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಇರ್ತಾನೆ. ಯಾವತ್ತೂ ಕೂಡ ಸಂಬಂಧಿಕರ ಜೊತೆ ಆಗಿರ್ಬೋದು, ಅವನೆಷ್ಟೇ ಒಳ್ಳೆಯವನಾಗಿದ್ರೆ ಕೂಡ ಅಪವಾದನೆಗಳನ್ನೋದು ಬರ್ತದಲ್ವಾ, ಹಾಗೆ ಯಾವತ್ತೂ ಕೂಡ ಬರ್ತದೆ. ಅವನಿಗೆ ಒಂದ್ಸಲ ಅನಿಸ್ತದೆ, ಈ ಸಂಸಾರ, ಈ ಜೀವನ, ಈ ನಗರ ಅಥವಾ ಈ ಗ್ರಾಮ, ಈ ಮನುಷ್ಯ ಜೀವನ ಅನ್ನೋದಿಷ್ಟೇ ಅಂತ ಹೇಳಿ ಅವನಿಗೆ ಯೋಚನೆ ಬರ್ತದೆ. ನನ್ನ ಜೀವನ ಮುಕ್ತಿನೇ ಹೊಂದುವುದಿಲ್ಲ ಅಂತ ಹೇಳಿ ಯೋಚನೆ ಮಾಡಿ ಕೂತಾಗ ಅವನಿಗೆ ಅನಿಸ್ತದೆ, ಎಲ್ಲವನ್ನು ಬಿಟ್ಟು ನಾನು ಕಾಡಿಗೆ ಹೋಗಿ ನೆಮ್ಮದಿ ಜೀವನ ಮಾಡಬೇಕು. ಆಗ ಏನೂ ಕೆಲಸ ಮಾಡದೆ ದುಡಿಯುವುದಲ್ಲ, ಫ್ಯಾಮಿಲಿ ಜೊತೆ ಇರ್ಲಿಕ್ಕಾಗಲ್ಲ, ಸಂಬಂಧಿಕರ ಜೊತೆ ಜಗಳ ಮಾಡ್ಲಿಕ್ಕಾಗಲ್ಲ, ನೆಮ್ಮದಿಯಾಗಿ ನಾನು ಜೀವನ ಮಾಡ್ಬೋದು ಅಂತ ಹೇಳಿ ಎಲ್ಲವನ್ನು ತೊರೆದು ಹತ್ತಿರದಲ್ಲಿದ್ದಂತಹ ಕಾಡಿಗೆ ಹೋಗಿ ವಾಸಿಸ್ಲಿಕ್ಕೆ ಅವನು ಹೊರಡುತ್ತಾನೆ. ಮೊದಲನೇ ದಿನದ ಅವನಿಗೆ ಶಾಂತಿ ಜೀವನ ಅವನಿಗೆ ಅನುಭವಕ್ಕೆ ಬರ್ತದೆ. ಎರಡನೇ ದಿನ ಅವನಿಗೆ ಸ್ವಲ್ಪ ಸಂತೋಷ ಅನ್ನಿಸ್ತದೆ. ಅದೇ ಮೂರನೇ ದಿನ ಆಗುವಾಗ ಕಾಡಲ್ಲಿ ಯಾವುದೇ ರೀತಿಯ ಪದಾರ್ಥಗಳು ಸಿಗಲ್ಲ. ಅವನಿಗೆ ಹಸಿವಾಗ್ತದೆ. ತನ್ನ ನೋವನ್ನು ಹೇಳ್ಕೊಳ್ಳಿಕ್ಕೆ ಕೂಡ ಅಲ್ಲಿ ಯಾರೂ ಇರುವುದಿಲ್ಲ. ಒಬ್ಬಂಟಿಯಾಗಿರ್ತಾನೆ. ಅವನಿಗೆ ಅನಿಸ್ತದೆ, ಊರಲ್ಲಿದ್ದಾಗ ಎಲ್ಲರೂ ಕೂಡ ಇದ್ರು ನನ್ನ ಜೊತೆ, ನೋವನ್ನು ಹಂಚ್ಕೋಬಹುದಿತ್ತು ಅಂತ ಹೇಳಿ ಈ ರೀತಿಯಾಗಿ ಯೋಚನೆ ಬರ್ತದೆ. ಇನ್ನೇನ್ ಮಾಡ್ಬೇಕಪ್ಪ, ಊರ್ ಬಿಟ್ಟು ಬಂದಿದ್ದೇವಲ್ಲ ಅಂತ ಹೇಳಿ ಯೋಚನೆ ಮಾಡುವಾಗ ಅಲ್ಲಿ ಋಷಿ ಮುನಿಗಳು ಪ್ರತ್ಯಕ್ಷರಾಗ್ತಾರೆ. ಋಷಿ ಮುನಿಗಳು ಹೇಳ್ತಾರೆ, ಏನಪ್ಪ ಏನಾಗಿದೆ, ಯಾಕೆ ಬಂದಿದ್ಯಾ ಕಾಡಿಗೆ ಅಂತ ಕೇಳುವಾಗ, ನಾನು ಎಲ್ಲಾ ಬಂಧನದಿಂದ ಮುಕ್ತಿ ಹೊಂದಬೇಕು ಅಂತ ಹೇಳಿ ಎಲ್ಲಾ ಕೆಲಸ ಕಾರ್ಯ, ಮನೆ, ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳನ್ನು ಬಿಟ್ಟು ನನ್ನ ಜೀವನ ತ್ಯಾಗ ಮಾಡ್ಬೇಕು ಅಂತ ಹೇಳಿ ಯಾವುದೇ ಕೆಲಸವನ್ನು ಮಾಡದೆ ನಾನು ಮುಕ್ತಿ ಹೊಂದಬೇಕು ಅಂತ ಹೇಳಿ ಈ ಕಾಡಿಗೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಆಗ ಸಾಧು ಮುನಿಗಳು ನಗ್ತಾರೆ. ಅಂತ ಹೇಳಿದ್ರೆ, ಮುಕ್ತಿ ಹೊಂದುವುದು ಕಾರ್ಯ ನಿಲ್ಸಿದ್ರೆ ಹೊಂದ್ಲಿಕ್ಕಾಗಲ್ಲ, ನೀನು ಕಾರ್ಯ ಮಾಡಿದ್ರೂ ಕೂಡ ಮುಕ್ತಿ ಹೊಂದ್ಲಿಕ್ಕಾಗಲ್ಲ. ಯಾವತ್ತೂ ಕೂಡ ತ್ಯಾಗ ಅನ್ನೋದರ ಮುಖಾಂತರನೇ ಮುಕ್ತಿಯನ್ನು ಹೊಂದ್ಲಿಕ್ಕಾಗ್ತದೆ. ಈಗ ಜೀವನದಲ್ಲಿ ನೀನ್ ಏನು ಅನ್ಕೊಂಡಿರ್ತೀಯ ಅಂತ ಹೇಳಿದ್ರೆ ಅದರಿಂದ ಸ್ವಾರ್ಥ ಅಂತ ಅನ್ಕೊಳ್ಬೇಕು. ಈಗ ನೀನು ಕೆಲಸವನ್ನು ನೀನು ಪ್ರಾಮಾಣಿಕತೆಯಿಂದ ಮಾಡ್ತಿದ್ಯಾ, ಆದ್ರೆ ಆ ಕೆಲಸದ ಫಲವಾಗಿ ನೀನು ಬೇರೆ ಏನನ್ನು ಯೋಚಿಸ್ತಿದ್ಯಾ ಅಂತ ಹೇಳಿದ್ರೆ ಅದು ಕೂಡ ನಿನ್ನ ಕೆಟ್ಟ ಯೋಚನೆ ಅಂತ ಹೇಳಿ ಸಾಧು ಮುನಿಗಳು ಹೇಳ್ತಾರೆ. ಆಸೆ ಇರ್ಬೇಕು, ಅಷ್ಟೇ ಅಲ್ಲದೆ ಅದನ್ನು ಪಡ್ಕೋಬೇಕನ್ನೋ ಹಠ ಛಲ ಇರ್ಬೇಕು, ಹೊರತಾಗಿ ದುರಾಸೆ ಅನ್ನೋದು ಇರಬಾರ್ದು ಅಂತ ಹೇಳಿ ಋಷಿ ಮುನಿಗಳು ಹೇಳ್ತಾರೆ. ಆಗ ಅವನಿಗೆ ಜ್ಞಾನೋದಯ ಆಗ್ತದೆ. ಹಾಗಿದ್ರೆ ನಾನು ಮುಕ್ತಿ ಹೊಂದೋದು ಕೆಲಸದಿಂದ ಅಲ್ಲ, ಕಾರ್ಯದಿಂದ ಅಲ್ಲ, ನಾನು ತ್ಯಾಗವನ್ನು ಮಾಡಬೇಕು. ಯಾವ ರೀತಿ ತ್ಯಾಗ ಅಂತ ಹೇಳಿದ್ರೆ, ಜೀವನದಲ್ಲಿ ಏನೇ ಮಾಡು, ಆಸೆಗಳನ್ನಿಟ್ಟು ಮಾಡು, ಆದ್ರೆ ಕರ್ಮಫಲ ನೀನು ಬಯಸ್ಬೇಡ. ಆ ಕರ್ಮಫಲ ಅನ್ನೋದು ನೀನು ಶ್ರೀಕೃಷ್ಣನಿಗೆ ಬಿಟ್ಬೇಡು.
ಯಾವುದೇ ರೀತಿಯ ಒಂದು ಪ್ರಾಮಾಣಿಕವತ್ತವಾಗಿ ನೀನು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಪ್ರತಿಫಲ ಅನ್ನೋದು ನಿನಗೆ ಸಿಕ್ಕೇ ಸಿಗ್ತದಂತ ಹೇಳಿ ಋಷಿ ಮುನಿಗಳೇ ಅವನಿಗೆ ಹೇಳ್ತಾರೆ. ಆಗ ಅವನಿಗೆ ಜ್ಞಾನೋದಯವಾಗ್ತದೆ. ಇಲ್ಲಿ ಒಂದು ಅರ್ಜುನರಿಗೆ ಅದೇ ಹೇಳುದು. ಆಗ ಅರ್ಜುನರಿಗೂ ಒಂದು ಮನದಲ್ಲಿ ಆಗಿರ್ಬೋದು, ಅವನಿಗೆ ಕೂಡ ಒಂದು ಅರ್ಜುನರಿಗೆ ಕೂಡ ಒಂದು ಜ್ಞಾನೋದಯವಾಗ್ತದೆ. ಶ್ರೀಕೃಷ್ಣರು ಹೇಳುವ ಮಾತು ಸತ್ಯವಾಗಿರ್ತದೆ. ನಾವು ಕರ್ಮ ಫಲವನ್ನು ಬಯಸದೆ ಒಂದು ಯಾವುದೇ ರೀತಿ ಕಾರ್ಯ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಯಾವ ರೀತಿಯಾಗಿ ದೇವರು ಕೊಟ್ಟೆ ಕೊಡ್ತಾರೆ ಅನ್ನೋದನ್ನ ಅವರಿಗೆ ಜ್ಞಾನೋದಯವಾಗ್ತದೆ. ನಾವು ಕೂಡ ಅಷ್ಟೇ, ಮುಕ್ತಿಗಾಗಿ ಎಲ್ಲರೂ ಕೂಡ ಜೀವನ ನಡೆಸ್ತಾ ಇರ್ತೇವೆ. ಆದ್ರೆ ಕೆಲಸ ಬಿಟ್ರೆ ಅಷ್ಟೇ, ಕೆಲಸ ಮಾಡಿದ್ರು ಕೂಡ ಅಷ್ಟೇ ನಮಗೆ ಮುಕ್ತಿ ಸಿಗೋದಿಲ್ಲ. ಹೊರತಾಗಿ ನಾವು ಮಾಡುವ ಕಾರ್ಯದಲ್ಲಿ ತ್ಯಾಗ ಆಸೆಗಳಿದ್ದು ನಾವು ಕರ್ಮಫಲ ಬಯಸದೆ ನಾವು ಕಾರ್ಯವನ್ನು ಮಾಡುವಾಗ ಎಲ್ಲ ಕೂಡ ದೇವರದೇ. ಹಾಗಾಗಿ ನಾನು ಕೆಲಸ ಕಾರ್ಯವನ್ನು ಮಾಡಿದ್ದೇನೆ, ನನ್ನ ಪ್ರಯತ್ನಗಳನ್ನೋದು ಮಾಡಿದ್ದೇನೆ. ಕರ್ಮಫಲ ಅನ್ನೋದು ದೇವರಿಗೆ ಬಿಡ್ತೇವೆ ಅಂತ ಹೇಳಿ ನಾವು ಕಾರ್ಯ ಮಾಡಿದ್ರೆ ಖಂಡಿತ ಶ್ರೀಕೃಷ್ಣರು ಒಂದು ನಮ್ಮ ಕಾರ್ಯಕ್ಕೆ ಮೆಚ್ಚಿ ಅವರು ಏನಾದ್ರೂ ಒಂದು ನಮಗೆ ಪ್ರತಿಫಲ ಕೊಟ್ಟೇ ಕೊಡ್ತಾರೆ ಅನ್ನೋ ಭರವಸೆ ಇರ್ತದೆ. ಇದೇ ಈ ಶ್ಲೋಕದ ವಿವರಣೆ ಅಂತಾನೆ ಹೇಳ್ಬೋದು.